ಹಲೋ ಗೆಳೆಯರಿ, ಎಲ್ಲರಿಗೂ ನಮಸ್ಕಾರ. SIASಗೆ ಸ್ವಾಗತ. ಈ ವಿಡಿಯೋದಲ್ಲಿ KAS, PDO, VAO, STA, FDA ಪರೀಕ್ಷೆಗಳಿಗೆ ಬಹು ಆಯ್ಕೆ ಮಾದರಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡೋಣ. ಪ್ರಶ್ನೆ: ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಅನುಪಸ್ಥಿತಿಯಲ್ಲಿ ಅಥವಾ ಗೈರು ಹಾಜರಿಯಲ್ಲಿ ಅವರ ಕಾರ್ಯವನ್ನು ಕೆಳಗಿನ ಯಾರು ನಿರ್ವಹಿಸುತ್ತಾರೆ? ಆಯ್ಕೆಗಳು: 1. ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ, 2. ಗ್ರಾಮ ಪಂಚಾಯಿತಿ ಸಹಾಯಕರು, 3. ಗ್ರಾಮ ಪಂಚಾಯಿತಿ ಅಧ್ಯಕ್ಷರು, 4. ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1, ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಗಳು. ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯ ಅನುಪಸ್ಥಿತಿಯಲ್ಲಿ ಅಥವಾ ಗೈರು ಹಾಜರಿಯ ಸಂದರ್ಭದಲ್ಲಿ ಅವರ ಕಾರ್ಯವನ್ನು ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿಯಾಗಿರುವವರು ನಿರ್ವಹಿಸುತ್ತಾರೆ. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯು ಈ ಮುಂದಿನ ಕಾರ್ಯಗಳನ್ನು ನೆರವೇರಿಸತಕ್ಕದ್ದು. ಅಂದರೆ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯ ಕಾರ್ಯಗಳು ಯಾವುದು ಎಂಬುದನ್ನು ಇವುಗಳಲ್ಲಿ ನಾವು ಕಂಡುಹಿಡಿಯಬೇಕಾಗಿದೆ. ಗ್ರಾಮ ಪಂಚಾಯಿತಿಯ ಮಾಸಿಕ ಲೆಕ್ಕಪತ್ರಗಳನ್ನು ಗ್ರಾಮ ಪಂಚಾಯಿತಿಗೆ ಸಲ್ಲಿಸುವುದು, ಸರ್ಕಾರವು ಅಥವಾ ಲೆಕ್ಕ ಪರಿಶೋಧಕರು ಕೋರುವ ವಿವರಣಾ ಪಟ್ಟಿಕೆಗಳನ್ನು ಅವುಗಳ ಬಗ್ಗೆಯ ಮಾಹಿತಿಯನ್ನು ಸಲ್ಲಿಸುವುದು, ಗ್ರಾಮ ಪಂಚಾಯಿತಿಯ ನಿಯಂತ್ರಣದಲ್ಲಿರುವ ಸಂಸ್ಥೆಗಳ ಲೆಕ್ಕಪತ್ರಗಳನ್ನು ಪರಿಶೀಲಿಸುವುದು, ಮೇಲಿನ ಎಲ್ಲ ಕಾರ್ಯಗಳನ್ನು ನೆರವೇರಿಸುವುದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4, ಮೇಲಿನ ಎಲ್ಲ ಕಾರ್ಯಗಳನ್ನು ನೆರವೇರಿಸುವುದು. ಅಂದರೆ ಒಬ್ಬ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯು ಗ್ರಾಮ ಪಂಚಾಯಿತಿಯ ಮಾಸಿಕ ಲೆಕ್ಕಪತ್ರಗಳನ್ನು ಗ್ರಾಮ ಪಂಚಾಯಿತಿಗೆ ಸಲ್ಲಿಸಬೇಕಾಗಿರುತ್ತದೆ. ಹಾಗೆಯೇ ಸರ್ಕಾರ ಅಥವಾ ಲೆಕ್ಕ ಪರಿಶೋಧಕರು ಕೋರುವ ವಿವರಣೆಯನ್ನು ಅವರು ನೀಡಬೇಕಾಗಿರುತ್ತದೆ. ಹಾಗೂ ಗ್ರಾಮ ಪಂಚಾಯಿತಿಯ ನಿಯಂತ್ರಣದಲ್ಲಿರುವ ಸಂಸ್ಥೆಗಳ ಲೆಕ್ಕಪತ್ರಗಳನ್ನು ಪರಿಶೀಲಿಸುವ ಅಧಿಕಾರವನ್ನು ಸಹ ಅವರು ಹೊಂದಿರುತ್ತಾರೆ. ಇವಿಷ್ಟು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಕಾರ್ಯಗಳು. ಮುಂದಿನ ಪ್ರಶ್ನೆ: ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯು ಈ ಮುಂದಿನ ಕಾರ್ಯಗಳನ್ನು ನೆರವೇರಿಸತಕ್ಕದ್ದು. ಗ್ರಾಮ ಪಂಚಾಯಿತಿಯ ಸ್ಥಾಯಿ ಸಮಿತಿಗಳ ಮತ್ತು ಇತರ ಸಮಿತಿಗಳ ಗ್ರಾಮ ಸಭೆಯ ಹಾಗೂ ವಾರ್ಡ್ ಸಭೆಯ ದಾಖಲೆಗಳನ್ನು ಇಡುವುದು. 2ನೇ ಆಯ್ಕೆ: ಅನುಮೋದಿತ ಯೋಜನೆಯನ್ನು ಜಿಲ್ಲಾ ಯೋಜನಾ ಸಮಿತಿಗೆ ಸಕಾಲದಲ್ಲಿ ಸಲ್ಲಿಸಲು ಅನುವಾಗುವಂತೆ ವಾರ್ಷಿಕ ಯೋಜನೆ ಹಾಗೂ ಪಂಚವಾರ್ಷಿಕ ಯೋಜನೆ ತಯಾರಿಕೆಯಲ್ಲಿ ಸಮನ್ವಯತೆಯನ್ನು ಸಾಧಿಸುವುದು. ಆಯ್ಕೆ 3: ಗ್ರಾಮ ಪಂಚಾಯಿತಿ ಮತ್ತು ಯೋಜನಾ ನಿಧಿಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಂಚಿಕೆ ಮಾಡುವುದು ಮತ್ತು ನಿರ್ದಿಷ್ಟ ವಿಧಾನದಲ್ಲಿ ಬಳಕೆ ಪ್ರಮಾಣ ಪತ್ರವನ್ನು ಒದಗಿಸುವುದು. ಈ ಮೇಲಿನ ಎಲ್ಲ ಕಾರ್ಯಗಳನ್ನು ನೆರವೇರಿಸುವುದು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೇಲಿನ ಎಲ್ಲ ಕಾರ್ಯಗಳನ್ನು ನೆರವೇರಿಸುವುದು. ಹಾಗೆಯೇ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಯು ಗ್ರಾಮ ಪಂಚಾಯಿತಿಯಲ್ಲಿರುವಂತಹ ಸ್ಥಾಯಿ ಸಮಿತಿ ಹಾಗೂ ಇತರ ಸಮಿತಿಗಳ ಗ್ರಾಮ ಸಭೆಯ ವಾರ್ಡ್ ಸಭೆಯ ದಾಖಲೆಗಳನ್ನು ತಯಾರಿ ಮಾಡುವುದು ಅಥವಾ ವಾರ್ಡ್ ಸಭೆಯಲ್ಲಿ ನಡೆದ ಚರ್ಚೆಯ ವಿಷಯಗಳ ಬಗ್ಗೆ ದಾಖಲೆಗಳನ್ನು ಇಟ್ಟುಕೊಳ್ಳುವುದು ಅವರ ಕಾರ್ಯವಾಗಿರುತ್ತದೆ. ಹಾಗೆಯೇ ಅನುಮೋದಿತ ಯೋಜನೆಯನ್ನು ಜಿಲ್ಲಾ ಯೋಜನಾ ಸಮಿತಿಗೆ ಸಕಾಲದಲ್ಲಿ ಸಲ್ಲಿಸಲು ಅನುವಾಗುವಂತೆ, ಅಂದರೆ ಗ್ರಾಮ ಪಂಚಾಯತ್ ಸಭೆಯಲ್ಲಿ ಗ್ರಾಮದ ಅಭಿವೃದ್ಧಿಗಾಗಿ ಅನುಮೋದನೆ ಪಟ್ಟ ಯೋಜನೆಗಳನ್ನು ಅಥವಾ ಕಾರ್ಯಕ್ರಮಗಳನ್ನು ಜಿಲ್ಲಾ ಪಂಚಾಯಿತಿಗೆ ಕಳುಹಿಸಿಕೊಡುವಾಗ ವಾರ್ಷಿಕ ಯೋಜನೆ ಅಥವಾ ಪಂಚವಾರ್ಷಿಕ ಯೋಜನೆಗೆ ತಯಾರಿ ಮಾಡುವಾಗ ಆ ಯೋಜನೆಗಳನ್ನು ಸೇರಿಸುವುದಕ್ಕೆ ಸಮನ್ವಯತೆಯನ್ನು ಸಾಧಿಸುವುದು. ಅಂದರೆ ಜಿಲ್ಲಾ ಪಂಚಾಯಿತಿ ಕಾರ್ಯದರ್ಶಿಗಳಿಗೆ ಅಥವಾ ಅಧಿಕಾರಿಗಳಿಗೆ ಈ ಯೋಜನೆಯ ಬಗ್ಗೆ ಮಾಹಿತಿಯನ್ನು ಒದಗಿಸುವುದು ಸಹ ಗ್ರಾಮೀಣ ಅಭಿವೃದ್ಧಿ ಅಧಿಕಾರಿಯ ಕಾರ್ಯವಾಗಿರುತ್ತದೆ. 3ನೇದು: ಗ್ರಾಮ ಪಂಚಾಯಿತಿ ಮತ್ತು ಯೋಜನಾ ನಿಧಿಗೆ ಸಂಬಂಧಿಸಿದ ಅಧಿಕಾರಿಗಳಿಗೆ ಹಂಚಿಕೆ ಮಾಡುವುದು. ನಿಧಿ ನಿರ್ದಿಷ್ಟ ವಿಧಾನದಲ್ಲಿ ಬಳಕೆ ಪ್ರಮಾಣ ಪತ್ರವನ್ನು ಒದಗಿಸುವುದು. ಅಂದರೆ ಒಂದು ಗ್ರಾಮದಲ್ಲಿ
ಕೈಗೊಂಡಂತಹ ಯೋಜನಾ ಕಾರ್ಯಕ್ರಮಕ್ಕೆ ಅಥವಾ ಯೋಜನೆಗೆ ಸಂಬಂಧಪಟ್ಟಂತೆ ಎಷ್ಟು ನಿಧಿಯನ್ನು ಸರ್ಕಾರವು ಅಥವಾ ಗ್ರಾಮ ಪಂಚಾಯಿತಿ ನಿಗದಿಪಡಿಸಿರುತ್ತದೋ ಅವುಗಳ ಮಾಹಿತಿಯನ್ನು ಕಲೆ ಹಾಕಿ ಆ ನಿಧಿಗಳ ವೆಚ್ಚ, ಖರ್ಚು ವೆಚ್ಚಗಳ ಎರಡನ್ನೂ ಸರಿಯಾಗಿ ನೋಡಿಕೊಳ್ಳುವುದು ಸಹ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯ ಕಾರ್ಯವಾಗಿರುತ್ತದೆ. ಸರಿ, ಮುಂದಿನ ಪ್ರಶ್ನೆ. ಗ್ರಾಮ ಪಂಚಾಯಿತಿಯ PDO ತನ್ನ ಮಾಸಿಕ ಲೆಕ್ಕಪತ್ರಗಳನ್ನು ಯಾವ ದಿನಾಂಕದೊಳಗೆ ಗ್ರಾಮ ಪಂಚಾಯಿತಿಗೆ ಸಲ್ಲಿಸತಕ್ಕದ್ದು? ಆಯ್ಕೆಗಳು: 1. ಮುಂಬರುವ ತಿಂಗಳ 15ನೇ ದಿನಾಂಕದೊಳಗೆ. ಆಯ್ಕೆ 2. ಮುಂಬರುವ ತಿಂಗಳ 10ನೇ ದಿನಾಂಕದೊಳಗೆ. ಆಯ್ಕೆ 3. ಮುಂಬರುವ ತಿಂಗಳ 20ನೇ ದಿನಾಂಕದೊಳಗೆ. ಆಯ್ಕೆ 4. ಮುಂಬರುವ ತಿಂಗಳ 25ನೇ ದಿನಾಂಕದೊಳಗೆ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 2. ಮುಂಬರುವ ತಿಂಗಳ 10ನೇ ದಿನಾಂಕದೊಳಗೆ. ಅಂದರೆ ಪ್ರತಿ ತಿಂಗಳು 10ನೆಯ ದಿನಾಂಕದೊಳಗೆ ಗ್ರಾಮ ಪಂಚಾಯಿತಿಯ PDO ಆಗಿರುವವರು ತನ್ನ ಮಾಸಿಕ ಲೆಕ್ಕಪತ್ರಗಳನ್ನು ಗ್ರಾಮ ಪಂಚಾಯಿತಿಗೆ ಸಲ್ಲಿಸಬೇಕಾಗಿರುತ್ತದೆ. ಮುಂದಿನ ಪ್ರಶ್ನೆ. ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಇರುವ ಸ್ಥಳ ಯಾವುದು? ಆಯ್ಕೆಗಳು: ಬೆಂಗಳೂರು, ಧಾರವಾಡ, ದೆಹಲಿ, ಮೈಸೂರು. ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಯು ಮೈಸೂರಿನಲ್ಲಿದೆ. ಇದು ಕರ್ನಾಟಕ ರಾಜ್ಯದ ಆಡಳಿತ ತರಬೇತಿ ಸಂಸ್ಥೆಯ ಪಕ್ಕದಲ್ಲಿರುವ ಒಂದು ಸಂಸ್ಥೆಯಾಗಿದೆ. ಭಾರತದ ಅರ್ಥವ್ಯವಸ್ಥೆಯು ಪ್ರಸಕ್ತ ಸಾಲಿನಲ್ಲಿ ಎಷ್ಟರಷ್ಟು ಬೆಳವಣಿಗೆ ಸಾಧಿಸಲಿದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇತ್ತೀಚೆಗೆ ಅಂದಾಜಿಸಿದೆ? ಆಯ್ಕೆಗಳು: 5.9%, 6%, 6.1%, 6.2%. ಈ ಪ್ರಶ್ನೆಗೆ ಸರಿಯಾದ ಉತ್ತರ 6.1%. ಭಾರತದ ಅರ್ಥವ್ಯವಸ್ಥೆಯು ಪ್ರಸಕ್ತ ಸಾಲಿನಲ್ಲಿ 6.1% ಬೆಳವಣಿಗೆ ಸಾಧಿಸಲಿದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯು ಇತ್ತೀಚೆಗೆ ಅಂದಾಜಿಸಿದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಮುಕ್ತಾಯವಾದ ಕೊರಿಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಪ್ರಶಸ್ತಿ ಜಯಿಸಿದ ಭಾರತದ ಜೋಡಿ ಯಾವುದು? ಆಯ್ಕೆ: ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್. ಆಯ್ಕೆ 2. ಶ್ರೀಕಾಂತ್, ಕಿದಂಬಿ ಮತ್ತು ಲಕ್ಷ್ಯ ಸೇನ್. ಆಯ್ಕೆ 3. ಲಕ್ಷ್ಯ ಸೇನ್ ಮತ್ತು ಚಿರಾಗ್ ಶೆಟ್ಟಿ. ಆಯ್ಕೆ 4. ಸಾತ್ವಿಕ್ ಸಾಯಿರಾಜ್ ಮತ್ತು ಶ್ರೀಕಾಂತ್ ಕಿದಂಬಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1. ಚಿರಾಗ್ ಶೆಟ್ಟಿ ಮತ್ತು ಸಾತ್ವಿಕ್ ಸಾಯಿರಾಜ್ರವರು ಇತ್ತೀಚೆಗೆ ಮುಕ್ತಾಯವಾದ ಕೊರಿಯಾ ಓಪನ್ ಬ್ಯಾಡ್ಮಿಂಟನ್ ಪುರುಷರ ಡಬಲ್ಸ್ ವಿಭಾಗದಲ್ಲಿ ಪ್ರಶಸ್ತಿ ಗಳಿಸಿದ ಭಾರತದ ಜೋಡಿಯಾಗಿದ್ದಾರೆ. ಮುಂದಿನ ಪ್ರಶ್ನೆ. ರಾಜ್ಯದ ಸುಪ್ರಸಿದ್ಧ ಮೈಸೂರು ಪಾಕ್ ಇತ್ತೀಚೆಗೆ ವಿಶ್ವದ ಸ್ಟ್ರೀಟ್ ಫುಡ್ನಲ್ಲಿ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಆಯ್ಕೆಗಳು: 1. 12ನೇ ಸ್ಥಾನ. ಆಯ್ಕೆ 2. 13ನೇ ಸ್ಥಾನ. ಆಯ್ಕೆ 3. 14ನೇ ಸ್ಥಾನ. ಆಯ್ಕೆ 4. 15ನೇ ಸ್ಥಾನ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3. 14ನೇ ಸ್ಥಾನ. ಕರ್ನಾಟಕ ರಾಜ್ಯದ ಸುಪ್ರಸಿದ್ಧ ಮೈಸೂರು ಪಾಕ್ ಇತ್ತೀಚೆಗೆ ವಿಶ್ವದ ಸ್ಟ್ರೀಟ್ ಫುಡ್ನಲ್ಲಿ 14ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಅಕ್ರಮ ವಲಸೆ ಮಸೂದೆಯನ್ನು ಅಂಗೀಕರಿಸಿದ ದೇಶ ಯಾವುದು? ಆಯ್ಕೆ: ನೇಪಾಳ, ಭೂತಾನ್, ಬಾಂಗ್ಲಾದೇಶ, UK. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 4. UK, ಯುನೈಟೆಡ್ ಕಿಂಗ್ಡಮ್ ಇತ್ತೀಚೆಗೆ ಅಕ್ರಮ ವಲಸೆ ಮಸೂದೆಯನ್ನು ಅಂಗೀಕರಿಸಿದ ದೇಶವಾಗಿದೆ. ಮುಂದಿನ ಪ್ರಶ್ನೆ. ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸಂಕೇತಗಳ ಸಹಾಯದಿಂದ ಉತ್ತರಿಸಿ. ಆಯ್ಕೆ ಎ. ಫೇಸ್ಬುಕ್ ಮೂಲ ಕಂಪನಿ ಮೆಟಾ ಇತ್ತೀಚೆಗೆ CM3 ಲಿಯೋನ್ ಎಂಬ ಜನರೇಟಿವ್ ಕೃತಕ ಬುದ್ಧಿಮತ್ತೆ ಮಾದರಿಯನ್ನು ಅನಾವರಣಗೊಳಿಸಿದೆ. ಆಯ್ಕೆ ಬಿ. ಇದು ಪಠ್ಯದಿಂದ ಚಿತ್ರಗಳನ್ನು ಮತ್ತು ಚಿತ್ರಗಳಿಂದ ಪಠ್ಯವನ್ನು ರಚಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಸಂಕೇತಗಳು: 1. A ಸರಿ, B ತಪ್ಪು. 2ನೆಯ ಸಂಕೇತ B ಸರಿ, A ತಪ್ಪು. 3ನೆಯ ಸಂಕೇತ A ಮತ್ತು B ಎರಡೂ ಸರಿ.
ನಾಲ್ಕನೆಯ ಸಂಕೇತ ಎ ಮತ್ತು ಬಿ ಎರಡೂ ತಪ್ಪು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 3, ಎ ಮತ್ತು ಬಿ ಎರಡೂ ಸರಿಯಾಗಿವೆ. ಮುಂದಿನ ಪ್ರಶ್ನೆ, ಫಿಫಾ ಮಹಿಳಾ ಫುಟ್ಬಾಲ್ ವಿಶ್ವಕಪ್ನ 9ನೇ ಆವೃತ್ತಿಯನ್ನು ಈ ಕೆಳಗಿನ ಯಾವ ರಾಷ್ಟ್ರಗಳು ಜಂಟಿಯಾಗಿ ಆಯೋಜಿಸುತ್ತಿವೆ? ಆಯ್ಕೆಗಳು 1 ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್, ಆಯ್ಕೆ 2 ನ್ಯೂಜಿಲ್ಯಾಂಡ್ ಮತ್ತು ಜರ್ಮನಿ, ಆಯ್ಕೆ 3 ಜರ್ಮನಿ ಮತ್ತು ಬೆಲ್ಜಿಯಂ, ಆಯ್ಕೆ 4 ಬೆಲ್ಜಿಯಂ ಮತ್ತು ಇಟಲಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್. ಫಿಫಾ ಮಹಿಳಾ ಫುಟ್ಬಾಲ್ ವಿಶ್ವಕಪ್ನ 9ನೇ ಆವೃತ್ತಿಯನ್ನು ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ರಾಷ್ಟ್ರಗಳು ಜಂಟಿಯಾಗಿ ಆಯೋಜಿಸುತ್ತಿವೆ. ಮುಂದೆ ನಡೆಯುವಂತಹ ಪಂದ್ಯವಾಗಿದೆ. ಮುಂದಿನ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕ್ಯಾಪಿಲ್ಲರಿಯ ಉದಾಹರಣೆಗಳು? ಆಯ್ಕೆಗಳು ಬ್ಲಾಟಿಂಗ್ ಪೇಪರ್ ಮೂಲಕ ಶಾಯಿ ಹೀರಿಕೊಳ್ಳುವಿಕೆ, ಆಯ್ಕೆ 2 ಅಂತರ್ಜಲ ಮೇಲ್ಮುಖವಾಗಿ ಏರಿಕೆ, ಆಯ್ಕೆ 3 ಹತ್ತಿ ಬಟ್ಟೆಯ ಮೇಲಿನ ನೀರಿನ ಹನಿ ಹರಡುವುದು, ಆಯ್ಕೆ 4 ನೀರಿನ ಹನಿಯ ಗೋಳಾಕಾರದ ಆಕಾರ. ಸಂಕೇತಗಳು ಎ 1, 2 ಮತ್ತು 4 ಮಾತ್ರ, ಬಿ 1, 2, 3 ಮತ್ತು 4, ಸಿ 1, 2, 3 ಮಾತ್ರ, ಡಿ 2, 3 ಮತ್ತು 4 ಮಾತ್ರ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ ಸಿ 1, 2 ಮತ್ತು 3 ಮಾತ್ರ. ಕ್ಯಾಪಿಲ್ಲರಿಯ ಉದಾಹರಣೆಗಳು ಬ್ಲಾಟಿಂಗ್ ಪೇಪರ್ ಮೂಲಕ ಶಾಯಿ ಹೀರಿಕೊಳ್ಳುವಿಕೆ ಮತ್ತು ಅಂತರ್ಜಲ ಮೇಲ್ಮುಖವಾಗಿ ಏರಿಕೆಯಾಗುವುದು, ಹತ್ತಿ ಬಟ್ಟೆಯ ಮೇಲಿನ ನೀರಿನ ಹನಿ ಹರಡುವುದು ಇವೆಲ್ಲವೂ ಕ್ಯಾಪಿಲ್ಲರಿಯ ಉದಾಹರಣೆಗಳಾಗಿವೆ. ಆದರೆ ನೀರಿನ ಹನಿಯ ಗೋಳಾಕಾರದ ಆಕಾರವು ಕ್ಯಾಪಿಲ್ಲರಿಯ ಉದಾಹರಣೆಯಾಗಿರುವುದಿಲ್ಲ. ಆದ ಕಾರಣ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಸಿ 1, 2 ಮತ್ತು 3 ಮಾತ್ರ. ಮುಂದಿನ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾರ ದಾಳಿಯಿಂದ ತಮ್ಮನ್ನು ರಕ್ಷಿಸಲು ಅರಬ್ಬರು ಅಲ್ಮಾಪೂಜಾ ಎಂಬ ನಗರವನ್ನು ನಿರ್ಮಿಸಿದರು? ಆಯ್ಕೆಗಳು ಎ ಪ್ರತಿಹಾರರು, ಬಿ ರಾಷ್ಟ್ರಕೂಟರು, ಸಿ ಪಲ್ಲವರು, ಡಿ ಶಾತವಾಹನರು. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರತಿಹಾರರು. ಪ್ರತಿಹಾರರ ದಾಳಿಯಿಂದ ತಮ್ಮನ್ನು ರಕ್ಷಿಸಿಕೊಳ್ಳಲು ಅರಬ್ಬರು ಅಲ್ಮಾಪೂಜಾ ಎಂಬ ನಗರವನ್ನು ನಿರ್ಮಿಸಿದರು ಎಂಬುದು ಸರಿಯಾದ ಉತ್ತರ. ಇವೆಷ್ಟು ಇಂದಿನ ಈ ಮಾದರಿ ಪ್ರಶ್ನೆಗಳು ಮತ್ತು ಉತ್ತರಗಳು. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಪ್ರಶ್ನೆಗಳೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.